ಎವ್ರಿವನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನಾವು ಸ್ಕಿನ್ ಕೇರ್ ವೀಡಿಯೋ ಮಾಡ್ತಾಯಿದ್ದೀವಿ. ತುಂಬ ಜನ ನನ್ನ ಸ್ಕಿನ್ ಕೇರ್ ವೀಡಿಯೋನ ಕೇಳಿದ್ರಿ. ಸೊ ಅದಕ್ಕೆ ಇವತ್ತು ಸ್ಕಿನ್ ಕೇರ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಸ್ಕಿನ್ ಏನು ನಿಜವಾಗ್ಲೂ ಪರ್ಫೆಕ್ಟ್ ಅಲ್ಲ, ನೀವು ನೋಡ್ಬೋದು ನನ್ನ ಸ್ಕಿನ್ ಹೇಗಿದೆ ಅಂತ. ಸೊ ಇದು ಯಾವುದೇ ರೀತಿಯಂತಹ ಮೇಕಪ್ ಇಲ್ಲದೇ ನನ್ನ ಸ್ಕಿನ್ ಈ ಥರ ಇರೋದು, ಈ ಥರ ಇದೆ. ಸೊ ಇನ್ನು ಕೆಲವೊಬ್ರಿಗೆ ಇನ್ನೂ ತುಂಬ ಆ್ಯಕ್ನಿ ಇರ್ಬೋದು, ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ಇರ್ಬೋದು, ಅಥವಾ ಪಿಗ್ಮೆಂಟೇಷನ್ಸ್ ಇರ್ಬೋದು, ಅಥವಾ ಕಣ್ಣು ಕೆಳಗಡೆ ಕಪ್ಪಗಾಗಿರೋದಿರ್ಬೋದು. ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ನನಗಿರೋ ಪ್ರಾಬ್ಲಮ್ ಅಂದರೆ ಫಸ್ಟು ನನ್ನ ಪ್ರಾಬ್ಲಮ್ಗೆ ಹೇಳ್ತೀನಿ. ನನಗೆ ಇಲ್ಲೊಂದು ಸ್ವಲ್ಪ ಆ್ಯಕ್ನಿ ಇದೆ. ಸೊ ಇನ್ನೂ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ನನ್ನ ಫೇಸ್ ಈ ಥರ ಇದೆ, ಈ ಥರ ಇದೆ ನನ್ನ ಫೇಸ್. ಮೊದಲಿಗೆ ನಿಮ್ಮ ಸ್ಕಿನ್ ಹೆಂಗೆ ಇರಲಿ ಆಯಿತಾ, ನಿಮ್ಮ ಸ್ಕಿನ್ ಯಾವುದೇ ರೀತಿ ಇರಲಿ ಅಥವಾ ಏನೇ ಇರ್ಬೋದು, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಸೊ ಏನೇ ಇರ್ಬೋದು, ನೀವು ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿರಬೇಕು. ಕಾನ್ಫಿಡೆನ್ಸ್ ಇಸ್ ಅ ಮೇನ್. ಓಕೆನಾ, ನಿಮ್ಮನ್ನ ನೋಡಿ ನಾನು ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ಬೇಕು ಅಷ್ಟೆ. ಸೊ ಈ ಸ್ಕಿನ್ ಕೇರ್ ಏನಕ್ಕೆ ಅಂದರೆ ನಾವು ನಮ್ಮನ್ನ ಕೇರ್ ಮಾಡ್ಕೊಳ್ಳೋದಕ್ಕಷ್ಟೇ. ನಮ್ಮ ಸ್ಕಿನ್ ಪರ್ಫೆಕ್ಟಾಗೇ ಇರಬೇಕು, ಹಾಗೇ ಇರಬೇಕು. ಸೊ ಇದಕ್ಕಲ್ಲ, ನಮ್ಮನ್ನ ನಾವು ಕೇರ್ ಮಾಡ್ಕೊಬೇಕು ಅಷ್ಟೇ. ಅದಕ್ಕೋಸ್ಕರ ಸ್ಕಿನ್ ಕೇರ್. ನೀವು ಮೊದಲು ಅದನ್ನು ತಲೆಯಲ್ಲಿ ಇಟ್ಕೊಬೇಕು. ಸೊ ಸ್ಕಿನ್ ಕೇರ್ ಅಂದರೆ ನಾವು ಇರೋ ಥರನೇ ನಾವು ಚೇಂಜ್ ಮಾಡ್ಕೊಂಬಿಡ್ಬೇಕು. ಹೀರೋಯಿನ್ ಥರ ಕಾಣಿಸ್ಬೇಕು, ಹೀರೋಯಿನ್ ಥರ ಕಾಣಿಸ್ಬೇಕು, ಅವ್ರ ಥರ ಕಾಣಿಸ್ಬೇಕು, ಇವ್ರ ಥರ ಕಾಣಿಸ್ಬೇಕು ಅನ್ನೋದಲ್ಲ. ಸೊ ಸ್ಕಿನ್ ಕೇರ್ ಅಂದರೆ ನಮ್ಮನ್ನ ನಾವು ಕೇರ್ ಮಾಡ್ಕೊಬೇಕು. ನಾವು ಹೆಂಗಿದ್ದೀವೋ ನಾವು ನಮ್ಮನ್ನ ಹಂಗೆ ಇಷ್ಟಪಡಬೇಕು, ಇಷ್ಟೇ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ಲ. ಫಸ್ಟು ಸ್ಟೆಪ್ ಏನಂದರೆ ಫೇಸ್ ವಾಶ್. ಸೊ ಫಸ್ಟು ಫೇಸ್ ವಾಶ್ ಮುಖ್ಯ. ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಆ್ಯಂಡ್ ನಾನು ಫೇಸ್ ವಾಶಿಗೆ ಯಾವುದೇ ರೀತಿಯಂತಹ ಫೇಸ್ ವಾಶು ಇದು ಎಲ್ಲ ಯೂಸ್ ಮಾಡಲ್ಲ. ನಾನು ಸೋಪ್ ಯೂಸ್ ಮಾಡೋದು. ಸೊ ಯಾವ ಸೋಪ್ ಅಂದರೆ ಜಾನ್ಸನ್ಸ್ ಬೇಬಿ. ಸೊ ಇದನ್ನೇ ನಾನು ಚಿಕ್ಕವಳಿದ್ದಾಗಿಂದ ಯೂಸ್ ಮಾಡ್ತಾ ಇರೋದು. ಸೊ ಈಗಲೂ ಇದೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ಫೇಸ್ ವಾಶ್ ಮಾತ್ರ ನಾನು ಟ್ರೈ ಮಾಡಬೇಕು ಅಂತ ಯೂಸ್ ಮಾಡಿದ್ದೆ. ಅದು ಬಂದುಬಿಟ್ಟು ಅಕ್ವಾಲಜಿಯಾ. ಸೊ ಈ ಫೇಸ್ ವಾಶು ಏನಂದರೆ ಇದು ಸ್ವಲ್ಪ ಗ್ಲೋ ಕೊಡುತ್ತೆ, ನಿಮ್ಮ ಫೇಸಿಗೆ ಚೆನ್ನಾಗಿ ಕೊಡುತ್ತೆ, ಗ್ಲೋ ಇರುತ್ತೆ, ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯಂತಹ ನೆಗೆಟಿವ್ ಇರೋದಿಲ್ಲ, ಅಂದರೆ ನೀವೇನು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಇದು ಸೇಫ್ ಅಂತ ಹೇಳ್ಬೋದು. ಇದನ್ನು ನೀವು ಯೂಸ್ ಮಾಡ್ಬೋದು. ಬಟ್ ನಾನು ನಾರ್ಮಲಾಗಿ ಫೇಸ್ ವಾಶ್ ಯೂಸ್ ಮಾಡಲ್ಲ, ಬರೀ ಸೋಪ್ನ ಯೂಸ್ ಮಾಡ್ತೀನಿ ಅಷ್ಟೆ. ಸೊ ಫೇಸ್ ವಾಶ್ ಮಾಡಿದ್ಮೇಲೆ ನನ್ನ ಫೇಸ್ ಹಿಂಗಿದೆ, ನೀವು ನೋಡ್ಬೋದು. ಸೊ ಫಸ್ಟು ನಾನು ಯೂಸ್ ಮಾಡೋದು ಫೇಸಿಗೆ ಟೋನರು. ನಾನು ತುಂಬ ಟೋನರ್ಸ್ ಯೂಸ್ ಮಾಡಿದ್ದೀನಿ. ಯಾವ್ದ್ಯಾವುದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಷ್ಟು ಟೋನರ್ಸ್ ನಾನು ಯೂಸ್ ಮಾಡಿದ್ದೀನಿ. ಇದು ಪ್ಲಮ್ ಅವ್ರದ್ದು. ಇದು ರೀಸೆಂಟಾಗಿ ನನಗೆ ಇದರಲ್ಲಿ ಬಂದಿದ್ದು, ಅಂದರೆ ಫ್ರೀಯಾಗಿ ಬಂದಿದ್ದು, ಏನೋ ಆರ್ಡ್ರ್ ಮಾಡಿದ್ದಕ್ಕಷ್ಟೇ. ಆ್ಯಂಡ್ ಇದು ಕೂಡ ಪ್ಲಮ್ ಔಟೆ. ಆ್ಯಂಡ್ ಇದು ಬ್ಯೂಟಿ ಆಫ್ ಜಾಸೆಲ್. ಆ್ಯಂಡ್ ಇದು ಅನುವ. ಇದೆರಡು ಬಂದು ಕೊರಿಯನ್ದು. ಆ್ಯಂಡ್ ಇದು ಪ್ಲಮ್ ಬಂದುಬಿಟ್ಟು ಐ ಥಿಂಕ್ ಇಂಡಿಯನ್ ಬ್ರ್ಯಾಂಡೇ ಇರಬೇಕು, ನನಗಷ್ಟು ಕ್ಲೀನಾಗಿ ಗೊತ್ತಿಲ್ಲ. ಬಟ್ ಇದರಲ್ಲಿ ಯಾವುದು ವರ್ಕ್ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ದಿಸ್ ಒನ್, ಇದು ನಂಗೆ ನಿಜವಾಗ್ಲೂ ವರ್ಕ್ ಆಗಿಲ್ಲ. ಸೊ ನೀವು ಕೂಡ ಇದರಿಂದ ಸ್ವಲ್ಪ ದೂರ ಇರಿ. ಇದು ಓಕೆ, ಬಟ್ ಬೆಸ್ಟ್ ಅಂತ ಹೇಳೋದಕ್ಕಾಗಲ್ಲ. ಆ್ಯಂಡ್ ಇದು ಕೂಡ ಓಕೆ, ಇದು ಕೂಡ ಚೆನ್ನಾಗಿದೆ, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಅಷ್ಟೇ. ಆ್ಯಂಡ್ ಇದು ನನಗೆ ಗೊತ್ತಿಲ್ಲ, ಯಾಕಂದರೆ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇದನ್ನ ತುಂಬ ಯೂಸ್ ಮಾಡಿದ್ದೀನಿ, ಬಟ್ ಯಾವುದು ಬೆಸ್ಟ್ ಅನಿಸಿಲ್ಲ. ಬಟ್ ನಾನು ಬೆಸ್ಟ್ ಅನಿಸಿದ್ದು ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ಯಾವುದು ಅಂತ ತೋರಿಸ್ತೀನಿ. ಸೊ ಇದು ಪ್ಲಮ್ ಅವ್ರದ್ದು ನಿಯಾಸಿನಮೈಡ್ ಸಿರಮ್, ಟೋನರ್. ಇದು ಬೆಸ್ಟ್ ಹೇಳ್ಬೋದು. ನೋಡಿ, ಅಲ್ಲಿ ಖಾಲಿನೂ ಆಗಿದೆ, ಹೊಸದು ತೊಗೊಂಡಿದ್ದೀನಿ. ಇದೇ ಪ್ರೂಫ್ ನಾನು ಇದನ್ನೇ ಯೂಸ್ ಮಾಡ್ತಿರೋದು ಅಂತ ಹೇಳೋದಕ್ಕೆ. ಇದು ಹೊಸದು, ಇದು ಹಳೆಯದು ಖಾಲಿ ಆಗಿದೆ. ಸರಿನಾ, ನಾನು ಈ ಟೋನರ್ನ ಯೂಸ್ ಮಾಡ್ತೀನಿ. ನಾನು ಇದನ್ನು ಈ ಬಾಟ್ಲಿಗೆ ಹಾಕ್ಕೊಂಡಿದ್ದೆ, ಯಾಕಂದರೆ ನಾನು ಎಲ್ಲೋ ಈಚೆ ಹೋಗಿದ್ದೆ, ಆವಾಗ ಈ ಬಾಟ್ಲಿಗೆ ಹಾಕ್ಕೊಂಡು ಕ್ಯಾರಿ ಮಾಡಿದ್ದೆ. ಸೊ ಇದರಲ್ಲಿರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈ ಟೋನರೇ ಚೆನ್ನಾಗಿದೆ. ಐ ಥಿಂಕ್ ಎಲ್ಲದಕ್ಕಿಂತ ನೋಡಿದ್ರೆ ಸೊ ಕಾಸ್ಟ್ಲಿ ಆಗೂ ಇಲ್ಲ, ಇದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದೆ. ಆ್ಯಂಡ್ ಇದೇ ಬೆಟರ್. ನೀವೇನಾದರೂ ಟೋನರ್ ತೊಗೊಬೇಕಂತ ಇದನ್ನು ತೊಗೊಬೋದು.
ಬೆಸ್ಟ್ ಇದು. ಸೊ ಇದರಲ್ಲಿ ಬಂದುಬಿಟ್ಟು ರೈಸ್ ವಾಟರ್ ಇದೆ. ಸೊ ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರೋಂಥ ಪೋರ್ಸ್ನ ಕಡಿಮೆ ಮಾಡುತ್ತೆ. ಸೊ ಈ ಟೋನರ್ನೇ ನಾನು ಯೂಸ್ ಮಾಡ್ತಾ ಇರೋದು. ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಈ ಪ್ರಾಡಕ್ಟ್ ಎಷ್ಟು ಯೂಸ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಇಷ್ಟು ಸಿರಮ್ಸ್ನ ನಾನು ಯೂಸ್ ಮಾಡ್ತೀನಿ ಹೇಳ್ಬೇಕಂದ್ರೆ. ಆ್ಯಂಡ್ ಇನ್ನು ಬೇರೆ ಸಿರಮ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಬಟ್ ಯಾವುದೂ ಚೆನ್ನಾಗಿಲ್ಲ. ಪ್ಲಮ್ ಅವ್ರದ್ದು ಚೆನ್ನಾಗಿದೆ. ಈ ಮೂರೂ ಕೂಡ ಯೂಸ್ ಮಾಡ್ತೀನಿ. ಇದನ್ನು ಏನಿಲ್ಲ, ಇದನ್ನು ಯಾವಾಗಲೂ ಒಂದು ಸತಿ ರೇರಾಗಿ ಯೂಸ್ ಮಾಡ್ತೀನಿ ಅಷ್ಟೇ. ಇದರಲ್ಲಿ ನಂಗೆ ಅಷ್ಟು ರಿಸಲ್ಟ್ ಸಿಕ್ಕಿಲ್ಲ, ಸೊ ಅದನ್ನು ದೂರ ಇಟ್ಬಿಡಿ. ಬಟ್ 2 ಸಿರಮ್ ಹೇಳ್ತೀನಿ. ಒಂದು ಪ್ಲಮ್ ಅವ್ರದ್ದು ನಿಯಾಸಿನಮೈಡ್ ಸಿರಮು, ಇದು ರೈಸ್ ವಾಟರ್ ಮತ್ತು ನಿಯಾಸಿನಮೈಡ್ ಇರುತ್ತೆ. ಇನ್ನೊಂದು ಪ್ಲಮ್ ಅವ್ರದ್ದೇ ವಿಟಮಿನ್ ಸಿ ಸಿರಮ್. ಈ ಎರಡೂ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಹೇಳ್ಬೇಕಂದ್ರೆ. ಇದನ್ನು ಬೆಳಗ್ಗೆ ಹೊತ್ತು ಮತ್ತು ಮಧ್ಯಾಹ್ನ ಯೂಸ್ ಮಾಡ್ತೀನಿ. ಇದು ಲಾಸ್ಟ್ ನೈಟಲ್ಲಿ ಯೂಸ್ ಮಾಡ್ತೀನಿ, ವಿಟಮಿನ್ ಸಿ. ಸೊ ಈ ಎರಡೂ ನೀವು ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ಎರಡೂ ಕೂಡ ಚೆನ್ನಾಗಿದೆ. ಸದ್ಯಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಗಾಯ್ಸ್, ಇದು ಯಾವುದೇ ರೀತಿ ಅಂತ ಪ್ರಮೋಷ್ನಲ್ ವಿಡಿಯೋ ಅಲ್ಲ. ನಾನು ಫಸ್ಟೇ ಹೇಳ್ತೀನಿ, ಇದು ಪ್ರಮೋಷ್ನಲ್ ವಿಡಿಯೋ ಖಂಡಿತವಾಗ್ಲೂ ಅಲ್ಲ. ನಾನು ನಿಜವಾದ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವಾಗಲೂ ನೀವು ಫೇಸ್ಗೆ ಎಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರೋ ಇಲ್ಲಿ ನೆಕ್ಕು ಕೂಡ ಯೂಸ್ ಮಾಡಿ. ಮಾಯ್ಶ್ಚರೈಸರ್ ವಿಷಯಕ್ಕೆ ಬಂದರೆ ಹೇಳ್ಬೇಕಂದ್ರೆ ತುಂಬ ಜನ ಸೀತಾಫಲ ಅವ್ರದ್ದು ಯೂಸ್ ಮಾಡ್ತಾರೆ. ಬಟ್ ಹೇಳ್ತೀನಿ, ನನಗಿದು ಯಾವುದೇ ಯೂಸ್ ಆಗಲಿಲ್ಲ. ಸೊ ನನ್ನ ಸ್ಕಿನ್ಗಿದು ಸೆಟ್ ಆಗಲಿಲ್ಲ, ಒಂಥರ ಡ್ರೈ ಫೀಲ್ ಆಗ್ತಿತ್ತು. ಸೊ ನಾನು ಅದಕ್ಕೆ ಇದನ್ನು ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಹೇಳ್ತಾಯಿದ್ದೀನಿ. ಬಟ್ ಒಬ್ಬೊಬ್ಬರು ಸ್ಕಿನ್ಗೆ ಖಂಡಿತವಾಗ್ಲೂ ಸೆಟ್ ಆಗುತ್ತಂತೆ, ನನಗೆ ಗೊತ್ತಿಲ್ಲ. ಆ್ಯಂಡ್ ಇದು ಪ್ಲಮ್ ಅವ್ರದ್ದೇ, ಇದು ಕೂಡ ನನಗೆ ಸೆಟ್ ಆಗಿಲ್ಲ ಇಷ್ಟು ಅದನ್ನು. ಬಟ್ ನನ್ನ ಸ್ಕಿನ್ನಿಗೆ ಸೆಟ್ ಆಗಿದ್ದು ಇದು ಪ್ಲಮ್ ಅವ್ರದ್ದು. ಇದರಲ್ಲಿ ಬಂದುಬಿಟ್ಟು ವಿಟಮಿನ್ ಸಿ ಇದೆ, ಗ್ಲೋ ಕೊಡುತ್ತೆ. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ನಂಗೆ ಸೆಟ್ ಆಯಿತು. ನಾನು ತುಂಬ ಯೂಸ್ ಮಾಡಿದ್ದೀನಿ ಹೇಳ್ಬೇಕಂದ್ರೆ. ಈ ಮಾಯ್ಶ್ಚರೈಸರೇ ನಾನು ಯಾವಾಗಲೂ ಯೂಸ್ ಮಾಡೋದು. ಅದ್ರ ಜೊತೆಗೆ ಇನ್ನೂ 2 ಮಾಯ್ಶ್ಚರೈಸರ್ ಇದೆ. ಇನ್ನೊಂದು ಬಂದುಬಿಟ್ಟು ಇದು ಜೆಲ್ ಕ್ರೀಮ್, ಇದು ಕೂಡ ಚೆನ್ನಾಗಿದೆ. ಇದರಲ್ಲಿ ನಿಯಾಸಿನಮೈಡ್ ಇದೆ. ಆ್ಯಂಡ್ ಇನ್ನೊಂದು ವಿಟಮಿನ್ ಸಿ ಇದು ನೀವು ಸ್ಕಿಪ್ ಮಾಡ್ಕೊಂಬಿಡಿ, ಇದೇನು ಅವಶ್ಯಕತೆ ಇರೋದಿಲ್ಲ, ಅಷ್ಟೇನು ಅವಶ್ಯಕತೆ ಇರೋಲ್ಲ. ಬಟ್ ಈ 2ರಲ್ಲಿ ನೋಡಿದ್ರೆ ಬೆಸ್ಟ್ ಅಂತ ಬಂದರೆ ನನ್ನ ಸ್ಕಿನ್ಗೆ ಇದು ಬೆಸ್ಟು. ಬಟ್ ಎಲ್ಲರದ್ದು ನಾವು ರಿವ್ಯೂ ನೋಡಿದ್ರೆ ಇದು ಬೆಸ್ಟ್ ಅಂತ ಹೇಳ್ತಾರೆ. ಬಟ್ ನನಗೆ ಇದು ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತು. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ. ಇವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಖಾಲಿನೇ ಆಗೋಗಿದೆ ನೋಡಿ. ಹೊಸದು ತೊಗೊಂಡಿದ್ದೀನಿ, ಓಪನ್ ಮಾಡಬೇಕು. ಇನ್ನು ಸನ್ಸ್ಕ್ರೀನ್ ವಿಷಯಕ್ಕೆ ಬಂದರೆ ನನ್ನ ಹತ್ರ 3 ಸನ್ಸ್ಕ್ರೀನ್ಸ್ ಇದೆ. ಫಸ್ಟ್ ಒಂದು ಬಂದು ಬ್ಯೂಟಿ ಆಫ್ ಜಾನ್ಸನ್. ಸೊ ಬಟ್ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, ಬಟ್ ಚೆನ್ನಾಗಿದೆ ಇದು. ಸೊ ಪ್ರೈಸ್ ಜಾಸ್ತಿ ಇರೋದ್ರಿಂದ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಚೆನ್ನಾಗಿದೆ, ನಾನು 5 ಸ್ಟಾರ್ ಕೊಡ್ತೀನಿ ಅದಕ್ಕೆ. ಬಟ್ ನಾನು ಯಾವಾಗಲೂ ಯೂಸ್ ಮಾಡೋದು ಪ್ಲಮ್ ಅವ್ರದ್ದೇ ನಿಯಾಸಿನಮೈಡ್ದು ಸನ್ಸ್ಕ್ರೀನು. ಸೊ ಇದನ್ನು ಯೂಸ್ ಮಾಡ್ಬೋದು. ನಾನು ಹೊಸದು ಕೂಡ ತೊಗೊಂಡಿದ್ದೀನಿ ಇದರಲ್ಲಿ. ಇದು ತುಂಬ ಚೆನ್ನಾಗಿದೆ, ಇದನ್ನೇ ನಾನು ಯಾವಾಗಲೂ ಯೂಸ್ ಮಾಡೋದು. ಆ್ಯಂಡ್ ದಿ ಡರ್ಮಾ ಇವ್ರದ್ದು ಕೂಡ ಚೆನ್ನಾಗಿದೆ ಸನ್ಸ್ಕ್ರೀನ್, ಇದನ್ನು ಯೂಸ್ ಮಾಡ್ಬೋದು. ನಾನು ಇದನ್ನು ಹ್ಯಾಂಡ್ಸ್ಗೆ, ಕಾಲಿಗೆ ಎಲ್ಲ ಇದನ್ನೇ ಯೂಸ್ ಮಾಡೋದು. ಬಟ್ ಇವಾಗ ಇದನ್ನು ಯೂಸ್ ಮಾಡ್ತೀನಿ. ಗೈಸ್, ಎಲ್ಲರೂ ಕೇಳ್ತಾರಲ್ಲ ಸ್ಕಿನ್ಗೆ ಅಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಇದೆಯಾ ಅಂತ. ಖಂಡಿತವಾಗ್ಲೂ ಮಾಡಲೇಬೇಕು. ಏನಕ್ಕಂದರೆ ನಮ್ಮ ಸ್ಕಿನ್ನು ಚೆನ್ನಾಗಿರ್ಬೇಕಲ್ಲ. ನಾವು ನಮ್ಮ ಹೆಲ್ತ್ ಬಗ್ಗೆ ಎಷ್ಟು ಕೇರ್ ಮಾಡ್ತೀವಿ ಅಲ್ಲ, ಅದ್ರ ಜೊತೆಗೆ ಸ್ಕಿನ್ನು ಕೇರ್ ಮಾಡಬೇಕು. ಗೈಸ್, ಇಷ್ಟೇ ಸಾಲಲ್ಲ ಆಯಿತಾ. ಇದನ್ನೆಲ್ಲ ಹಚ್ಚಿದ ತಕ್ಷಣ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಜೊತೆ ಚೆನ್ನಾಗಿ ನೀರು ಕುಡೀರಿ, ವೆಜಿಟೇಬಲ್ಸ್ ತಿನ್ನಿ, ಗ್ರೀನ್ ಸೊಪ್ಪುಗಳನ್ನ ತಿನ್ನಿ. ಇದೆಲ್ಲನೂ ತಿಂದರೆ ನಿಮ್ಮ ಸ್ಕಿನ್ನು ಸಖತ್ತಾಗಿರುತ್ತೆ. ಆಮೇಲೆ ಕ್ಯಾರೆಟ್ ತಿನ್ನಿ. ನಾನು ತುಂಬ ಕ್ಯಾರೆಟ್ ತಿಂತೀನಿ, ನೀರು ಕುಡಿತೀನಿ, ಎಳ್ನೀರು ಕುಡಿತೀನಿ.
ಸೊ ಈ ಥರ ಕೇರ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಕೆಲವೊಂದು ಮಾಸ್ಕ್ ಬಗ್ಗೆ ಹೇಳ್ತೀನಿ, ಸ್ಕಿನ್ ಮಾಸ್ಕ್ ಬಗ್ಗೆ. ಇದು ಕಾಸ್ರೆಕ್ಸ್ ಅವ್ರದ್ದು ಅಲ್ಟಿಮೇಟ್ ರೈಸ್ ಓವರ್ ನೈಟ್ ಸ್ಪಾ ಮಾಸ್ಕ್. ಇದು ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ, ಬಟ್ ನೀವು ತೊಗೊಬೋದು. ಇದು ಚೆನ್ನಾಗಿದೆ. ನೈಟ್ ಹೊತ್ತು ಹಚ್ಚಿಬಿಟ್ಟು ಮಲ್ಕೊಬೇಕಷ್ಟೆ. ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿದರೆ ಮುಗೀತು. ಇನ್ನೊಂದು ಬಂದುಬಿಟ್ಟು ಇದು ಪ್ಲಮ್ ಅವ್ರದ್ದೆ. ಇದು ಪ್ಲಮ್ ಅವ್ರದ್ದು ನಿಯಾಸಿನಮೈಡ್ ಕ್ಲೌಡ್ ವೀಪ್ ಫೇಸ್ ಮಾಸ್ಕ್. ಇದು ಕೂಡ ಚೆನ್ನಾಗಿದೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದು ರೈಸ್ ವಾಟರಿಂದ ಮಾಡಿರ್ತಾರೆ, ಸ್ವಲ್ಪ ಅದೇ ಥರ ಟೆಕ್ಸ್ಚರಲ್ಲಿರುತ್ತೆ. ನೋಡಿ ಈ ಥರ ಇದೆ ವೈಟ್ ಕಲರಲ್ಲಿ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಇದನ್ನು ಬಿಟ್ಬಿಟ್ಟು ಇನ್ನೊಂದಿತ್ತು ಪ್ಲಮ್ ಅವ್ರದ್ದೇನೆ ಫೇಸ್ ಮಾಸ್ಕು, ಅದು ಕೂಡ ಚೆನ್ನಾಗಿದೆ, ಬಟ್ ಅದು ಇವಾಗ ಸಿಗ್ತಾ ಇಲ್ಲ. ಅದು ಸಕ್ಕತ್ತಾಗಿತ್ತು. ಆ್ಯಂಡ್ ಇನ್ನೊಂದು ಫಾಕ್ಸ್ ಸ್ಟೈಲ್ ಅವ್ರದ್ದು ಪರ್ಪಲ್ ಕಲರ್ ಬರುತ್ತಲ್ಲ, ಅದನ್ನು ಕೂಡ ನಾನು ಯೂಸ್ ಮಾಡಿದೆ, ಬಟ್ ಅಷ್ಟೇನು ಟ್ಯಾನ್ ಎಲ್ಲ ರಿಮೂವ್ ಆಗೋಲ್ಲ. ದಯವಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ, ಟ್ಯಾನ್ ಎಲ್ಲ ರಿಮೂವ್ ಆಗೋಲ್ಲ ಅದರಿಂದ. ಆ್ಯಂಡ್ ಇನ್ನೊಂದು ಕ್ರೀಮ್ ಬಗ್ಗೆ ಹೇಳ್ಬೇಕಂದ್ರೆ ಇದು ರೇಗ್ಲೋ ಅಂತ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ದಿನ ಯೂಸ್ ಮಾಡಬೇಕಾಗತ್ತೆ. ನೆಟ್ ಮಲಗಬೇಕಾದ್ರೆ ನಿಮ್ಮ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ರಿಸಲ್ಟ್ಸು ಕೂಡ ಸ್ವಲ್ಪ ಬೇಗನೆ ಸಿಗುತ್ತೆ. ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ಇದು ಹಳೆ ಪ್ಯಾಕು, ಈಗ ಹೊಸ ಪ್ಯಾಕಲ್ಲಿ ಬಂದಿದೆ. ನೀವು ಅದನ್ನು ಕೂಡ ಬೈ ಮಾಡ್ಬೋದು ಅವರ ವೆಬ್ಸೈಟಿಂದ. ಇನ್ನೊಂದು ಮನೇಲೇ ನೀವೇನು ಮಾಡ್ಬೋದು ಅಂದರೆ, ಇನ್ನೊಂದು ಅರಿಶಿನ ಮತ್ತು ಅಲೋವೆರಾ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿ ಹಚ್ಕೋಬೋದು. ಅದು ಕೂಡ ಒಳ್ಳೆಯದು. ನಾನು ಯಾವಾಗಲೂ ಅರಿಶಿನ ಹಚ್ತಾನೆ ಇರ್ತೀನಿ ಫೇಸಿಗೆ. ಸೊ ಇನ್ನೊಂಥರ ಪಾಸಿಟಿವ್ ಥರ ಅನಿಸುತ್ತೆ ನನಗೆ. ಅದನ್ನು ಕೂಡ ಹಚ್ಬೋದು, ಬಟ್ ಜಾಸ್ತಿ ನೀರು ಕುಡಿಬೇಕು. ನೀವೇನೇ ಮಾಡಿದ್ರು ಜಾಸ್ತಿ ನೀರು ಕುಡಿಲೇಬೇಕು. ಆ್ಯಂಡ್ ಇನ್ನೊಂದು ಏನಂದರೆ, ಜಾಸ್ತಿ ಮೇಕಪ್ ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ಮೇಕಪ್ ಮಾಡಿದ್ರೆ ನಿಮ್ಮ ಫೇಸ್ ಬೇಗ ಹಾಳಾಗುತ್ತೆ. ಸೊ ಮೇಕಪ್ಪಿಂದ ಸ್ವಲ್ಪ ದೂರನೇ ಇರಿ. ಅವಶ್ಯಕತೆ ಇದ್ದಾಗ ಮಾತ್ರ ಮಾಡ್ಕೊಳ್ಳಿ. ಕೆಲವೊಬ್ಬರು ದಿನ ಡೈಲಿ ಮಾಡ್ತಾಯಿರ್ತಾರಲ್ಲ, ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನೈಟ್ ಹೊತ್ತು ನೀವು ಮೇಕಪ್ ಹಚ್ಚಿದರೆ ಹಂಗೆ ಮಲ್ಕೊಳ್ಳೋಕೆ ಹೋಗಬೇಡಿ. ಸೊ ಫೇಸ್ ವಾಶ್ ಮಾಡಿಕೊಂಡೇ ಮಲ್ಕೊಳ್ಳಿ. ಆವಾಗ ನಿಮ್ಮ ಹೆಲ್ತು ಸ್ವಲ್ಪ ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ ಹೆಲ್ತು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಟಿಪ್ಸ್ ಯೂಸ್ ಮಾಡಿ. ಆ್ಯಂಡ್ ನಿಮ್ಗೇನಾದ್ರು ಜಾಸ್ತಿ ಇದ್ದರೆ ದಯವಿಟ್ಟು ಈ ಪ್ರಾಡಕ್ಟ್ಸ್ ಯಾವುದೂ ನಂಬೇಡಿ. ನಿಮ್ಗೆ ಜಾಸ್ತಿ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಅವ್ರು ಹೇಳೋದನ್ನು ಫಾಲೋ ಮಾಡಿ. ನಾವು ಇನ್ಫ್ಲೂಯೆನ್ಸರ್ಸ್ ನಿಮಗೆ ಎಷ್ಟು ಹೇಳ್ಬೋದು ಅಂದರೆ, ನಾವು ಇದನ್ನೆಲ್ಲ ಹಚ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳ್ಬೋದು, ಬಟ್ ನಮ್ಮ ಸ್ಕಿನ್ನೇ ಬೇರೆ ಥರ ಇರುತ್ತೆ, ನಿಮ್ಮ ಸ್ಕಿನ್ನೇ ಬೇರೆ ಥರ ಇರುತ್ತೆ. ಸೊ ನಿಮ್ಗೇನಾದ್ರು ಜಾಸ್ತಿ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಈ ಥರ ಮಾಡಿ. ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಡಿ, ಅವ್ರು ಹೇಳಿರೋ ಥರ ಮಾಡ್ಕೊಳ್ಳಿ. ಆ್ಯಂಡ್ ಕೆಲವೊಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇದ್ದರೆ, ಸೊ ನಾನು ತೋರಿಸಿದ್ನಲ್ಲ ಈ ಕ್ರೀಮ್ಗಳಿಗಿಂತ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನು ಅದ್ರ ಮೇಲೆ ನೀವು ಯೂಸ್ ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ನಿಮಗೆ ನಾನೇನು ಮೇಕಪ್ ಆರ್ಟಿಸ್ಟ್ ಅಲ್ಲ, ಬಟ್ ಚಿಕ್ಕ ಮೇಕಪ್ ಟ್ಯುಟೋರಿಯಲ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಸೊ ನಿಮ್ಮ ಹೆಲ್ತು ನಿಮ್ಮ ಹತ್ರನೇ ಇದೆ, ನಿಮ್ಮ ಸ್ಕಿನ್ನ ಕೇರ್ ಮಾಡಿ, ಅಷ್ಟೇ ನಾನು ಹೇಳೋದು. ಸೊ ಬಾಯ್. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.